ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಒಂದು ಎಕ್ಸಾಮ್ ಮುಂದಿನ ವಾರದಿಂದ ಆರಂಭವಾಗುತ್ತೆ. ತುಂಬ ಕಡಿಮೆ ದಿನಗಳು ಇರುವಂಥದ್ದು. ಆದರೆ ಒಂದು ಡೌಟ್ ಇರುವಂಥದ್ದು ಏನಂತಂದರೆ, ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಏನಾದರೂ ಎಕ್ಸ್ಟೆಂಡೆಡ್ ಆಗ್ಬೋದಾ ಎಕ್ಸಾಮು ಅಂತ ನಿಮ್ಮಗಳಲ್ಲಿ ಡೌಟ್ ಇರುವಂಥದ್ದು. ಬಟ್ ಅದಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ, ಈಗಾಗಲೇ ನಿಮ್ಮಗಳಿಗೆ ಹಾಲ್ ಟಿಕೆಟ್ಗಳನ್ನು ಎಲ್ಲ ಕಾಲೇಜುಗಳಲ್ಲಿ ಕೊಡ್ತಾ ಇದ್ದಾರೆ. ಎಕ್ಸಾಮ್ ಸೆಂಟ್ರನ್ನು ಕೂಡ ಅದರಲ್ಲಿ ಬಂದುಬಿಟ್ಟಿದೆ. ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಆಗಿದೆ, ಜೊತೆಗೆ ಹಾಲ್ ಟಿಕೆಟ್ ಕೂಡ ಬಂದಿದೆ. ಬಟ್ ಡೌಟ್ ಏನಂತಂದರೆ, ಇವಾಗ ಇಂಡಿಯಾ ಪಾಕಿಸ್ತಾನ್ಸ್ ಇಶ್ಯೂ ಆಗಿರೋದರಿಂದ ಅದರಿಂದ ಏನಾದರೂ ನಮ್ಮಗಳಿಗೆ ದಿನಾಂಕ ವಿಸ್ತರಣೆ ಆಗ್ಬೋದಾ, ಈ ಎಕ್ಸಾಮ್ ಏನಾದರೂ ಮತ್ತೆ ಎಕ್ಸ್ಟೆಂಡೆಡ್ ಆಗ್ಬೋದಾ ಅಂತ ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಡೌಟ್ ಇರುವಂಥದ್ದು. ಸೊ ಆ ರೀತಿಯಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಏನಾದರೂ ಜಾರಿಯಾದರೆ ಮಾತ್ರ, ಏನಾದರೂ ಅದಕ್ಕೆ ಸಂಬಂಧಿಸಿದಂತೆ ಎಮರ್ಜೆನ್ಸಿಗಳು ಜಾರಿಯಾದರೆ ಮಾತ್ರ ನಿಮ್ಮಗಳಿಗೆ ದಿನಾಂಕ ವಿಸ್ತರಣೆ ಆಗುವಂಥದ್ದು. ಸೊ ಸದ್ಯಕ್ಕೆ ಆ ರೀತಿಯಾದಂಥ ಯಾವುದೇ ಥರಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಎಕ್ಸಾಮ್ಸ್ ಪೋಸ್ಟ್ಪೋಂಡ್ ಆಗೋದಿಲ್ಲ, ಮತ್ತು ಎಕ್ಸಾಮ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೋಗಬೇಡ್ರಿ. ಓದಿ, ಓಕೆನಾ? ಸೊ ಓದಿ ನಿಮ್ಮ ಎಕ್ಸಾಮನ್ನು ನೀವು ಬರೀರಿ, ಚೆನ್ನಾಗಿ ಮಾಡ್ಕೊಳ್ರಿ ಸಪ್ಲಿಮೆಂಟ್ರಿ ಎಕ್ಸಾಮನ್ನು. ಮತ್ತು ಟೈಮ್ ಟೇಬಲ್ ಬದಲಾವಣೆ ಆಗೋದಿಲ್ಲ, ಪೋಸ್ಟ್ಪೋಂಡ್ ಕೂಡ ಆಗೋದಿಲ್ಲ. ಮಂಗಳವಾರ ದಿನವೇ ಎಕ್ಸಾಮ್ ಇರುವಂಥದ್ದು ನಿಮ್ಮದು. ಹೀಗಾಗಿ ಅದಕ್ಕಿಂತ ಏನೇ ಆದರೂ ಕೂಡ ಇವತ್ತಾಗಬೇಕಿತ್ತು, ನಿನ್ನೆ ಆಗಬೇಕಿತ್ತು ಪೋಸ್ಟ್ಪೋಂಡ್ ಆಗೋಂಗಿದ್ದಿದ್ರೆ. ಬಟ್ ಇವಾಗ ಒಂದು 3 ಡೇಸ್ ಮಾತ್ರ ಇರುವಂಥದ್ದು. ಓಕೆ, ಅದರಲ್ಲೂ ಏನಾದರೂ ಎಮರ್ಜೆನ್ಸಿ ಘೋಷಣೆ ಆದರೆ ಮಾತ್ರ ಏನಾದರೂ ಬದಲಾವಣೆ ಆಗಬೇಕು ಹೊರತು ಇಲ್ಲಾಂದರೆ ಇಲ್ಲ. 100% ಆಗೋದಿಲ್ಲ ಪೋಸ್ಟ್ಪೋಂಡ್. ಚೆನ್ನಾಗಿ ಓದ್ಕೊಳ್ರಿ. ಆಲ್ ದ ಬೆಸ್ಟ್ ಎಕ್ಸಾಮ್ ಚೆನ್ನಾಗಿ ಎಲ್ಲರೂ ಮಾಡಿ.